आराम ಕೊಡ್ತಾರೆ 70% ಆಗುತ್ತೆ और एलिजिबल ಅಲ್ಲಿ ಇಲ್ಲಿ ಬಂದ್ ಮಾಡ್ಬೇಕು ಅವ್ರು ಹಂಗೆ ಗಾಡಿ ಬಿಡ್ತಾರ ಇವರು ಹಂಗೆ ಹೋಗ್ತಾರೆ ಶ್ರದ್ಧಾ ಭಕ್ತಿಯಿಂದ ಜರುಗಿದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಜಯಂತ್ಯೋತ್ಸವ ಗಂಗಾವತಿ ನಗರದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಗುರುವಾರದಂದು ಸೇವಾ ಸಮಿತಿಯ ನೇತೃತ್ವದಲ್ಲಿ ಶ್ರೀಮದ್ ಯೋಗೇಶ್ವರ ಯಾಜ್ಞವಲ್ಕ್ಯ ಗುರುಗಳ ಜಯಂತ್ಯೋತ್ಸವ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಜಯಂತ್ಯೋತ್ಸವದ ಅಂಗವಾಗಿ ಬುಧವಾರದಂದು ಗುರುಗಳ ಭಾವಚಿತ್ರ ಭವ್ಯ ಮೆರವಣಿಗೆ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಜ್ಞಾನ ಸತ್ರ ಅಡಿಯಲ್ಲಿ ಗುರುಗಳ ಕುರಿತು ಪ್ರವಚನ ಬೇವಿನಾಳ ಪ್ರಹ್ಲಾದ್ ಆಚಾರ್ ನೆರವೇರಿಸಿದರು. ಗುರುವಾರ ಬೆಳಗ್ಗೆ ಹರಿವಾಯುಸ್ತುತಿ, ಅಷ್ಟೋತ್ತರ ಪಾರಾಯಣ, ಪಂಚಾಮೃತ ಅಭಿಷೇಕ ಸೇರಿದಂತೆ ಧನ್ವಂತರಿ ಹೋಮವನ್ನ ಜನಾರ್ದನ ದಂಪತಿಗಳು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆ ಗೋವಿಂದಾಚಾರ್ ಬಾದರ್ಲಿ ಅವರಿಂದ ಹ್ಯಾಪಿ ಮಹರ್ಷಿಗಳ ಜ್ಞಾನ ಸಂಪತ್ತು ಪ್ರವಚನಗೊಂಡಿತು. ಈ ಸಂದರ್ಭದಲ್ಲಿ ಸೇವಾ ಸಮಿತಿ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ, ತಿರುಮಲರಾವ್, ಸತೀಶ್, ವೆಂಕಟೇಶ್, ರಾಮದುರ್ಗ, ಆನಂದ್ ಇತರರು ಉಪಸ್ಥಿತರಿದ್ದರು. ಪೂರ್ಣಾವತಿ ಮುಗಿಸ್ಕೊಂಡು ಹೋಗೋದು ಬಿಟ್ಟು ಬಂದಿದ್ದ ಪೂರ್ಣಾವತಿ ಮುಗಿಸ್ಕೊಂಡು ಹೋಗೋದು ಬಿಟ್ಟು
ಯಾರನ್ನ ಹೇಳ್ತೀನಿ ಹಾಂ ಬಂದ ಬರ್ತೀವಿ ಗುಡಿಗೆ ಬಂದವ ಸೀದಾ ಈಗ ಬಂದ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯಮರ್ಗಿ ಜಯ. ಅವರ ಸಹಾನುಭೂತಿಯಲ್ಲಿ ತಿಳಿಸಿದ ಮಹಾನುಭಾವ ಯಾಜ್ಞವಲ್ಕ್ಯರು. ಯಾಜ್ಞವಲ್ಕ್ಯಂ ಯೋಗೀಶ್ವರಂ ಯಾಜ್ಞವಲ್ಕ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ನಮ್ಮ ಪ್ರತಿಯೊಂದು ಬ್ರಹ್ಮಯಜ್ಞದಲ್ಲಿ ಈ ಮಹಾನುಭಾವರಾದ ಯಾಜ್ಞವಲ್ಕ್ಯರನ್ನ ನಾವು ಸ್ಮರಣೆ ಮಾಡಲಿಲ್ಲ ಅಂದರೆ ವೇದಗಳ ಅಧ್ಯಯನದ ಸ್ಮೃತಿ ನಮಗೆ ಬರೋದೇ ಇಲ್ಲ. ಅಂದರೆ ಯೋಗೀಶ್ವರನು ಯಾಜ್ಞವಲ್ಕ್ಯಂ, ಯೋಗೀಶ್ವರರಾದವರು ಯಾಜ್ಞವಲ್ಕ್ಯರು ಅಂತ. ಯೋಗೀಶ್ವರ ಅಂದ್ರೇನು? ಯೋಗಶೀಲತ್ವ ಯೋಗೀಶ್ವರ ಅಂತ. ಯೋಗವನ್ನು ಹೊಂದಿದವು. ಯಾವ ಯೋಗವನ್ನು ಹೊಂದಿದೆ? ಅನೇಕ ಯೋಗಗಳು, ನಮಗೂ ಅನೇಕ ಯೋಗವ, ಎಲ್ಲ ಸೇರಿದ ಯೋಗಗಳು. ಆದರೆ ನಮ್ಮ ಯಾಜ್ಞವಲ್ಕ್ಯರ ಯೋಗವನ್ನು ನಾವು ಹೊಂದಬೇಕು ಅಂದರೆ ಶ್ರುತಿಗಳಲ್ಲಿ ಯೋಗವನ್ನು ಹೊಂದಿರಬೇಕು. ಶ್ರುತಿಗಳನ್ನು ಅಂದರೆ ವೇದ, ಆಮ್ರಾಯ ಅಂತ ಕರಿತೀವಿ, ಉಪನಿಷತ್ತು, ಇವೆಲ್ಲ ಅಪೌರುಷಯ ಯಾರು ಮಾಡಿದ್ದಲ್ಲ, ಭಗವಂತ ಕೂಡ ಮಾಡಿದ್ದಲ್ಲ, ಅನಾದಿಯಾಗಿ ಇರ್ತದ್ದು. ಭಗವಂತ ಅನಾದಿ, ವೇದಗಳ ಅನಾದಿ, ನಾವು ಅನಾದಿ. ನೆನಪಿಟ್ಕೊಂಡು ನಾವು ಕೂಡ ಅನಾದಿನೇ. ಜೀವನು ಅನಾದಿ, ಪ್ರಕೃತಿ ಅನಾದಿ. ಯಾವ ಕಾಲಕ್ಕೂ ಜೀವನಿಗೆ ನಾಶ ಇಲ್ಲ, ಪ್ರಕೃತಿಗೆ ನಾಶ ಇಲ್ಲ, ವೇದಗಳಿಗೆ ನಾಶ ಇಲ್ಲ, ಭಗವಂತನಿಗೆ ನಾಶ ಇಲ್ಲ. ಆದರೆ ನಾವು ದೇಹ ಸಂಬಂಧವನ್ನು ಹೊಂದಿ ನಾಶ ಹೊಂದುತ್ತಾ ಇರ್ತೀವಿ. ಆ ದೇಹದ ಒಳಗಿರ್ತಕ್ಕ ಜೀವ ಯಾವ ನಾಶರಹಿತನಾದ ಭಗವಂತನ ಪಾದವನ್ನು ಸೇರುವ ಕೆಲಸವನ್ನ ನಾವು ಮಾಡಿದಾಗ ಅದೇ ಉತ್ತಮವಾಗಿರ್ತಕ್ಕಂಥ ಫಲ. ಅದನ್ನು ತಿಳಿಸಿಕೊಟ್ಟ ಮಹಾನುಭಾವ ವಚಿಷ್ಠರು, ವಿಶ್ವಾಮಿತ್ರ, ಪರಾಶರ, ಯಾಜ್ಞವಲ್ಕ್ಯ, ಶಂಖ, ಮನುಸ್ಮೃತಿಕಾರ, ಶಂಖಾಂತ ಸ್ಮೃತಿಕಾರ, ಇವೆಲ್ಲ ಸ್ಮೃತಿಕಾರರು. ಇವೆಲ್ಲ ಈ ಸ್ಮೃತಿಕಾರರು ನಮಗೇನು ಮಾಡ್ತಾರೆ? ವೇದದ ರಹಸ್ಯವನ್ನು ತಿಳಿಸ್ತಾರೆ. ವೇದಗಳಿಗೆ ಮೂರರ್ಥ. ಶ್ರದ್ಧತಾಂ ಶ್ರುತಿಷು ಚಿತ್ತದಶಾಸ್ತಿ ಭಾರತಂ ನನು ಯಥಾರ್ಥವತಿ ಸ್ಯಾತ್ ವೈಷ್ಣವಂ ಪದಸಹಸ್ರತಗಂತಿ. ನೋಡಿ, ಮೂರು ಅರ್ಥಗಳವ ವೇದಕ್ಕೆ. ಒಂದೇ ಅರ್ಥ ಅಲ್ಲ, ಎಲ್ಲರೂ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸಾಯಿನಾಚಾರ್ಯರು ನೋಡ್ರಿ, ವಿದ್ಯಾರಣ್ಯರು, ಅಕ್ಷರತೀರ್ಥರು, ಶ್ರೀಮದಾಚಾರ್ಯರು, ಪದ್ಮನಾಭ ತೀರ್ಥರು, ಮಂತ್ರಾಲಯ ಪ್ರಭುಗಳು, ಲೋಕದಲ್ಲಿ ಎಷ್ಟು ಮಂದಿ ಅಂತಿದ್ದಾರೋ ಎಲ್ಲರೂ ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಂಥ ಯಾವ ನಿಗೂಢವಾದ ರಹಸ್ಯವಾದ ವಿಷಯವನ್ನ ನಮ್ಮ ಯಾಜ್ಞವಲ್ಕ್ಯರು 5 ಅಧ್ಯಾಯಗಳನ್ನು ಮಾಡಿದ್ದಾರೆ. ಪ್ರಾಯಶ್ಚಿತ್ತಾಧ್ಯಾಯ, ಕರಣಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ, ಇವೆಲ್ಲ ಅಧ್ಯಾಯಗಳನ್ನು ಮಾಡಿ ಪ್ರತಿಯೊಬ್ಬ ಜೀವರಾಶಿಗಳು ಇವರ ಸ್ಮೃತಿ, ಮನುಸ್ಮೃತಿ ಪರವಾಯದಲ್ಲಿ ನಮ್ಮ ಯಾಜ್ಞವಲ್ಕ್ಯರ ಸ್ಮೃತಿ. ಮನುಸ್ಮೃತಿಗೆ ಪ್ರಾಧಾನ್ಯ, ಯಾಜ್ಞವಲ್ಕ್ಯ. ಅಂಥ ಯಾಜ್ಞವಲ್ಕ್ಯರು ಮನುಸ್ಮೃತಿ ಕಾರಣ ಕೆಲವು ಸಂಗ್ರಹಗಳು ನಮಗೆ ದೊರೆತಿಲ್ಲ. ಆದರೆ ಯಾಜ್ಞವಲ್ಕ್ಯರಿಗೆ ಎಲ್ಲವೂ ಸಿಕ್ಕರೊಳಗೆ ಏನು ಉಪಕಾರ ಮಾಡಿದ್ದಾರೆ ಯಾಜ್ಞವಲ್ಕ್ಯರು ಅಂದರೆ, ಜೀವನದಲ್ಲಿ ಪ್ರತಿಯೊಬ್ಬ ಮಾನವರು ಯಾವ ರೀತಿ ನಡೆಯಬೇಕು, ನಡೆದರೆ ಭಗವಂತನ ಪಾದವನ್ನು ಸೇರ್ತೀವಿ. ಭಗವಂತ ನಮ್ಮವನಾಗ್ತಾನೆ, ನಾವು ಭಗವಂತನವನಾಗಬೇಕು. ನೀನು ಯಾರು ಅಂತ ಕೇಳಿದರೆ ನಾವು ಏನು ಹೇಳ್ತೀವಿ? ಏನೋ ಹೇಳ್ತೀವಿ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ನಾವು ಆ ರೀತಿಯ ಶಿಕ್ಷಣ ಆಗ್ತಾ ಇದೆ. ಅಂತ ವೇದಗಳು ನಮಗೆ ಏನನ್ನು ಹೇಳ್ತದೆ ಅಂದರೆ, ಆ ವೇದಗಳಲ್ಲಿ ಅನೇಕ ಸೂಕ್ತಗಳಿವೆ.
ಶುಕ್ಲ ಯಜುರ್ವೇದ ಅನ್ನುವಂತಹದ್ದು ಭಗವಂತನ ಮುಖಾರವಿಂದದಿಂದ ಹಯಗ್ರೀವ ರೂಪದಿಂದ ಉಪದೇಶ ಪಡೆದಿರತಕ್ಕಂಥ ವೇದ. ಹಯಗ್ರೀವ ರೂಪದಿಂದ ಉಪದೇಶವನ್ನು ಪಡೆದು ತಮ್ಮ ಶಿಷ್ಯರಿಗೆ 15 ಜನ ಶಿಷ್ಯರಿಗೆ ಉಪದೇಶವನ್ನು ಮಾಡಿದರು. ಅದರಲ್ಲಿ 2 ಶಾಖೆಗಳು ಇವತ್ತು ಉಳಿದು ಬಂದಿದೆ. ಅಂತ ಒಂದು ಶುಕ್ಲ ಯಜುರ್ವೇದ 40 ಅಧ್ಯಾಯಗಳಲ್ಲಿ ಇದೆ. 40 ಅಧ್ಯಾಯಗಳಲ್ಲಿ ಇರತಕ್ಕಂಥ ವೇದವನ್ನ, ಆ ಮಂತ್ರಗಳನ್ನ ಈ ಹೋಮ ಮಾಡುವಾಗ, ಉಪನಯನ, ವಿವಾಹಾದಿ ಷೋಡಶ ಕರ್ಮಗಳನ್ನು ಮಾಡುವಾಗ ಎಲ್ಲೆಲ್ಲಿ ಉಪಯೋಗ ಮಾಡಬೇಕು ಅಂತ ಭಾರಸ್ಕರ ಗ್ರಹ್ಯ ಸೂತ್ರ ಎಂಬುದಾಗಿ ಅವರ ಮಕ್ಕಳಾಗಿರ್ತಕ್ಕಂಥ ಕಾತ್ಯಾಯನಾಚಾರ್ಯರು ನಮಗೆ ಆ ನಮ್ಮ ಪರಂಪರೆಯಲ್ಲಿ ಆಚರಣೆಗಳನ್ನು ತಂದುಕೊಳ್ಳಲಿಕ್ಕೆ ಅವುಗಳನ್ನು ರೂಢಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಗ್ರಹ್ಯ ಸೂತ್ರ ಎಂಬುದಾಗಿ ಕರೆದಿದ್ದಾರೆ. ಅದು ಅಲ್ಲದೆ ನವಗ್ರಹ ಸೂಕ್ತ, ಸೌರ ಸೂಕ್ತ, ಭದ್ರ ಸೂಕ್ತ, ಹಿರಣ್ಯಗರ್ಭ ಸೂಕ್ತ, ಔಷಧಿ ಸೂಕ್ತ, ಯಮ ಸೂಕ್ತ, ಅನ್ನ ಸೂಕ್ತ, ಇಂದ್ರ ಸೂಕ್ತ, ಸರಸ್ವತಿ ಸೂಕ್ತ, ರುದ್ರ ಸೂಕ್ತ, ದೇವಿ ಸೂಕ್ತ, ಹಿರಣ್ಯಗರ್ಭ ಸೂಕ್ತ, ವಾಯು ಸೂಕ್ತ, ಅಗ್ನಿ ಸೂಕ್ತ, ಇದು ಅಲ್ಲದೆ ಇನ್ನೊಂದು ರಾಷ್ಟ್ರ ಸೂಕ್ತ ಅಂತಿದೆ. ಯಾವ ವೇದ ಭಾಗದಲ್ಲಿ ಶಾಖೆಯಲ್ಲಿ ಇರದೇ ಇರತಕ್ಕಂಥ ಒಂದು ವಿಶೇಷತೆ ನಮ್ಮ ವೇದದಲ್ಲಿ ಇದೆ. ಅದು ರಾಷ್ಟ್ರ ಸೂಕ್ತ ಅನ್ನುವಂತ. ರಾಷ್ಟ್ರಕ್ಕೆ ಏನಾದರೂ ಗಂಡಾಂತರ ಬಂದಾಗ ಆ ಸೂಕ್ತವನ್ನ ಪಠಣೆಯನ್ನ ಮಾಡಿ ಶತ್ರು ಸಂಹಾರವನ್ನು ಮಾಡತಕ್ಕಂಥ ಸೂಕ್ತ ಅದು. ಶತ್ರು ಸಂಹಾರಕ್ಕಾಗಿ ಆ ಸೂತ್ರವನ್ನು ಪಠಣೆ ಮಾಡಿದರೆ ಆ ಸೂತ್ರದಿಂದ ಪ್ರಭಾವದಿಂದಾಗಿ ಶತ್ರು ಸಂಹಾರ ಆಗ್ತದೆ. ಅಷ್ಟು ಸಾಮರ್ಥ್ಯ ಇರತಕ್ಕಂಥ ಸೂಕ್ತ ಅದು. ಇನ್ನು ಹಿರಣ್ಯಗರ್ಭ ಸೂಕ್ತ ಅಂತ ಇದೆ. ಅದಕ್ಕೆ ಋಗ್ವೇದದ ಕೆಲವು ಅಧ್ಯಾಯಗಳಿಗೆ ಮಧ್ವಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಋಗ್ಭಾಷ್ಯ ಅಂತ, ಅದರಲ್ಲಿ ಈ ಮಂತ್ರಗಳಿದೆ. ಅದಕ್ಕೆ ರಾಯರು ಹಿರಣ್ಯಗರ್ಭ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಂತ ಮಹಾನುಭಾವರು ತೋರಿಸಿಕೊಟ್ಟಂತ ಮಾರ್ಗದಲ್ಲಿ ನಾವು ಅವುಗಳನ್ನು ಅರ್ಥೈಸಿಕೊಂಡ್ರೆ, ಅವುಗಳ ಅರ್ಥವನ್ನು ನಾವು ಅಧ್ಯಯನ ಮಾಡಿದ್ರೆ ನಮಗೆ ಬೇಕು ಅಂತ ಗೈಡ್ಗಳಿಲ್ಲದೆ ನಾವು ಅಧ್ಯಯನ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅಷ್ಟು ಜ್ಞಾನವನ್ನ ಸಂಸ್ಕೃತವನ್ನು ಅಧ್ಯಯನ ಮಾಡಿ ಇದೇ ಜನ್ಮದಲ್ಲಿ ನಾವು ಅವುಗಳನ್ನು ಅಧ್ಯಯನ ಮಾಡಿ ಅರ್ಥೈಸಿಕೊಳ್ತೀವಿ ಅಂತ ಸಾಧ್ಯವಿಲ್ಲ. ಅಷ್ಟು ಜ್ಞಾನದಿಂದ ಅನೇಕ ಅರ್ಥ